ಇವರು ಮೋಹಿನಿಯಾಟ್ಟಂ ಅನ್ನು ವಿಶ್ವ ವೇದಿಕೆಗೆ ಏರಿಸಿದರು. ಕಲಾಮಂಡಲಂ ವಿಮಲಾ ಮೆನನ್, ಪದ್ಮಶ್ರೀ 2026. ಭಗವಾನ್ ವಿಷ್ಣು ನೆಲೆಸಿರುವ ಆ ಕ್ಷೀರ ಸಾಗರದಂತೆ ಕಲೆಯು ಅನಂತ. ಕಲಾವಿದರ ಕುಟುಂಬದಲ್ಲಿ ಜನಿಸಿದ ಗುರು ಕಲಾಮಂಡಲಂ ವಿಮಲಾ ಮೆನನ್ ಸಾಮಾಜಿಕ ಕಟ್ಟುಪಾಡು, ಮಹಿಳೆಯರು ನೃತ್ಯ ಮಾಡುವುದನ್ನು ನಿಷೇಧಿಸಿದ್ದ ಕಾಲದಲ್ಲಿ ಬೆಳೆದವರು. 10ನೇ ವಯಸ್ಸಿನಲ್ಲಿಯೇ ವಳ್ಳತ್ತೋಳ್ ನಾರಾಯಣ ಮೆನನ್ ಅವರನ್ನು ಭೇಟಿಯಾದರು. ಅವರು ಕೇರಳ ಕಲಾಮಂಡಲಂ ಸೇರಲು ಪ್ರೇರೇಪಿಸಿದರು. ಸಾಮಾಜಿಕ ಕಟ್ಟುಪಾಡುಗಳನ್ನು ದಾಟಿ ಅವರು ಕೇರಳ ಕಲಾಮಂಡಲಂನಲ್ಲಿ ತರಬೇತಿಯನ್ನು ಆರಂಭಿಸಿದರು. ಹೀಗೆ ನೃತ್ಯ ಕಲೆಯ ಮೇಲಿನ ಅವರ ಜೀವಮಾನದ ಪ್ರೀತಿ ಪ್ರಾರಂಭವಾಯಿತು. ಮೋಹಿನಿಯಾಟ್ಟಂ ಅವರ ಪ್ರಪಂಚವಾಗಿತ್ತು. ಆದರೆ ಅವರ ಪ್ರಯಾಣ ಮುಂದುವರಿಯಿತು. ಅವರು ಭರತನಾಟ್ಯದಲ್ಲಿ ತರಬೇತಿ ಪಡೆದರು, ಕುಚ್ಚುಪುಡಿ ಕಲಿತರು, ಜೊತೆಗೆ ಅದನ್ನು ಕೇರಳಕ್ಕೆ ಕೊಂಡೊಯ್ದರು. ಶೀಘ್ರದಲ್ಲೇ ಗುರು ಕಲಾಮಂಡಲಂ ವಿಮಲಾ ಮೆನನ್ ಕೇರಳ ನಾಟ್ಯ ಅಕಾಡೆಮಿಯನ್ನು ಸ್ಥಾಪಿಸಿ ಮೋಹಿನಿಯಾಟ್ಟಂನ ಸುಧಾರಣೆಗೆ ಕಾರಣರಾದರು. ಅದನ್ನು ಏಕವ್ಯಕ್ತಿ ಕಲೆಯಿಂದ ಗುಂಪು ಪ್ರದರ್ಶನಕ್ಕೆ ಪರಿವರ್ತಿಸಿದರು ಮತ್ತು ಪುರುಷ ಪಾತ್ರಗಳನ್ನು ಸೇರಿಸಿದರು. ಕುಟುಂಬದ ಬಲದಿಂದ ಈ ಪರಂಪರೆಯನ್ನು ಅವರ ಮಗಳು ಮತ್ತು ಮೊಮ್ಮಗಳು ಮುಂದುವರಿಸುತ್ತಿದ್ದಾರೆ. ಮತ್ತೀಗ ಅವರ 84ನೇ ವಯಸ್ಸಿನಲ್ಲಿ ಕೂಡ ಮೋಹಿನಿಯಾಟ್ಟಂ ಅನ್ನು ಜನಪ್ರಿಯಗೊಳಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ನಾನು ನಮ್ಮ ಪದ್ಮನಾಭ ದೇವರ ಬಗ್ಗೆ ನೃತ್ಯ ಸಂಯೋಜನೆಯನ್ನು ಮಾಡಿದಾಗ ಅದು ನನಗೆ ಅಪಾರವಾದ ಸಂತೋಷವನ್ನು ಮತ್ತು ಮನಸ್ಸು ತುಂಬಾ ತೃಪ್ತಿಯ ಜೊತೆಗೆ ಹೆಚ್ಚಿನ ಜನರ ಹೆಚ್ಚಿನ ಮನ್ನಣೆಯನ್ನು ನೀಡಿದೆ. ಮತ್ತು ಈ ದೀಪವನ್ನು 10,000ಕ್ಕೂ ಹೆಚ್ಚು ಶಿಷ್ಯರು ನಂದಾದೀಪವಾಗಿಸುತ್ತಿದ್ದಾರೆ. ಇಂದು ನಾವು ನೋಡುತ್ತಿರುವ ಮೋಹಿನಿಯಾಟ್ಟಂ ವೇಷಭೂಷಣಗಳು ಮತ್ತು ಅದರ ಆಭರಣಗಳನ್ನು ನನ್ನ ತಾಯಿಯಾದ ಕಲಾಮಂಡಲಂ ವಿಮಲಾ ಮೆನನ್ ವಿನ್ಯಾಸಗೊಳಿಸಿದ್ದು. ಅವರು ಮೋಹಿನಿಯಾಟ್ಟಂಗೆ ಕೇರಳದ ಸಾಂಪ್ರದಾಯಿಕ ವಾದ್ಯಗಳನ್ನು ಪರಿಚಯಿಸಿದರು. 7 ದಶಕಗಳಲ್ಲಿ ಅವರು ಕಲೆ ಮೋಹಿನಿ ಆಟ್ಟಂ ಅನ್ನು ಪೋಷಿಸಿದ್ದಲ್ಲದೆ ಅದನ್ನು ಶಾಶ್ವತ ವೈಭವದ ಶಿಖರಕ್ಕೆ ಏರಿಸಿದ್ದಾರೆ. ಕಲಾಮಂಡಲಂ ವಿಮಲಾ ಮೆನನ್, ಪದ್ಮಶ್ರೀ 2026.